ಪರಿಶೋಧಿಸುವ ಕಮಲವತಿ ಎಂಬ ರಾಜಧಾನಿಗೆ ಚಕ್ರವರ್ತಿ ವಹಿಸಲು ಚಕ್ರವರ್ತಿಯನ್ನು ಈ ಭೂಮಿಗೆ ಬೆಲ್ಲದ ಭಿನ್ನದ
ಐಶ್ವರ್ಯ ಮತ್ತು ಮೇಲಕ್ಕೆ ಪ್ರಾಣಕತ್ತೆ ಸಿಕ್ತವಲ್ಲವೆಯನ್ನು ಕಮಲ ಗಂಧಿ ಇಂಥ ಮಾಯಿಯನ್ನು ತೊಡೆಯ ಮೇಲೆ ಕೊಡು ಎನ್ನಮ್ಮನ ಸಂತೋಷಗೊಳಿಸಗಾತೆ. ಹೌದು ಸುಂದರಿ, ನಿನ್ನ ಸುಂದರವಾದ ಭವನವನ್ನು ಬಿಟ್ಟು ಈ ಸಭೆಗಳನ್ನು ಪ್ರಾಣವನ್ನು ಕಾದ್ದೆ ನಿನ್ನ ಮನಸ್ಸಿಗೆ ಹೃದಯಕ್ಕೆ. ಹೌದು ಸುಂದರಿ ಕಾಂತೆ, ಅದೇನು ಚೆನ್ನಾಗಿದೆ ಸುಂದರಿ. ಮದುವೆಯ ಪ್ರಾಯಕ್ಕೆ ಬಂದಿರುವರು. ಹೌದು ಸುಂದರಿ. ಮದುವೆಯ ಪ್ರಾಯಕ್ಕೆ ಬಂದ ಮಗಳಿಗೆ ಒಳ್ಳೆಯ ವರವನ್ನು ಹುಡುಕಿ ಮದುವೆಯನ್ನು ಮಾಡುವುದು ನಮ್ಮಿಬ್ಬರ ಕರ್ತವ್ಯವಲ್ಲವೇ? ಮಗಳಿಗೆ ತಕ್ಕ ವರ ತನ್ನ ಲಗ್ನ ಮಾಡಿಕೊಡುವ ಸುಂದರಿ. ಸುಂದರಿ, ಆಲೋಚನೆಯನ್ನು ಮಾಡದೆ ಆದಷ್ಟು ಬೇಗನೆ ಮಗಳ ಮದುವೆಯ ವಿಚಾರವನ್ನು ಮಾಡೋ ಕಾಂತ ಗುಣವಂತ. ಎನ್ನ ಪಟ್ಟ ಬರಸಿಯ ಪ್ರಾಣವಲ್ಲವೇ ಮಗಳ ವಿಚಾರವನ್ನ ಮರೆತು ಕೂಡಲಿಕ್ಕೆ ನಾನೇನು ಹದ್ದಾಡಿಯ? ನಿನಗೆ ನಾದರ ತವರು ಮನಕದ ಆಸೆ ಇದ್ದಿದ್ದೆಂಬ ಇದುವರೆಗೂ ನಾನು ಸುಮ್ಮನೆ ರಮಣಿ, ನೀನೇ ಹೀಗಾಗಿದೆ ಮೇಲೆ ನನಗೆ ಅದಕ್ಕೆ ಇದರಗೋಷ್ಟೇ. ಏ ಸುಂದರ, ನಿನ್ನ ಆ ಪೇಸ ಎಲ್ಲ ಕಡೆ ಇರುವುದು ಏನು ಸುಂದರಿ? ಅದರಿಂದ ಪ್ರಾಣೇಶ್ವರ, ನಮ್ಮ ಮಗಳಾದ ರತಿದೇವಿಯನ್ನು ತವರು ಮನೆ ಕಡೆ ಏನಾದರೂ ಕೊಡುವ ಆಸೆ ಇದೆಯೇನೆಂದು ಕೇಳಿದೀಯಾ? ಹೌದು ಸುಂದರಿ. ಕಾಂತ, ಕಾಂತೆ, ಎನ್ನಯ ತವರಿನ ತಾಯಿಯ ತೋಟಿಯ ಮರೆತೆರುವೆನು ನಾ ತಾಯಿಯ ಮನೆಯ.
ಹೌದು ಸುಂದರೇ. ಹೃದಯೇಶ್ವರ, ಹೃದಯೇಶ್ವರಿ, ನನಗೆ ಯಾವ ತವರು ಮನೆ ಕೊಡುವ ಆಸೆಯೂ ನನಗಿಲ್ಲ. ಮತ್ತೆ ಎತ್ತ ಕಡೆ ಇರೋದು ಸುಂದರೇ. ಈಗಾಗಲೇ ನಿನ್ನ ತಮ್ಮನ ಸುದ್ದಿಯನ್ನು ಮರೆತಿರುವೆನು, ತವರು ಮನೆಯನ್ನು ಮರೆತಿರುವೆನು. ಹೌದೇನು ಸುಂದರೇ. ಹೃದಯೇಶ್ವರ, ಹೃದಯೇಶ್ವರಿ, ತವರು ಮನೆ ಕಡೆ ಬಿಟ್ಟು ಬೇರೆ ಯಾವುದಾದ್ರೂ ಕಡೆ ಒಂದು ಒಳ್ಳೆ ವರನನ್ನು ನೋಡಿ ಮಗಳಾದ ರತಿದೇವಿಗೆ ನಷ್ಟವನ್ನು ಮಾಡಿ ಕಣ್ತುಂಬ ಸಂತೋಷವನ್ನು ಪಡವನ ಪ್ರಾಣೇಶ್ವರ ಎನ್ನ ಹೃದಯೇಶ್ವರ. ಚಂದಿರುವಂ ಭಿಕ್ಷೈವ ಸುಂದರ ಮುಖವುಳ್ಳ ಕಮಲಗಂಗೆ. ನಿನ್ನ ಮನವಿಚ್ಛೆಯಂತೆ ಈ ಕ್ಷಣದಿ ಧೂತನಂ ಕಳುಹಿಸಿ ಚೆಪ್ಪನ್ನಾರು ದೇಶದಲ್ಲಿರುವ ರಾಜಪುತ್ರನ ಚಿತ್ರಪಟವನ್ನು ತರಿಸಿಕೊಡು. ಅದರಲ್ಲ ನಿನ್ನ ಮನಸ್ಸಿಗೆ ಸರಿಯಾದ ಚಿತ್ರಪಟವನ್ನು ರತಿದೇವಿಗೆ ತೋರಿಸು. ಆ ಮಗಳ ಮೋಹಿಸಿದ ಅರಸನಿಗೆ ಸರಸದಿಂದ ನ್ಯಾಯವನ್ನು ಮಾಡಿದರೆ ಹಾಗೇ ರಮಣೀಯ ಮೊದಲ ಮಗಳನ್ನು ಕರೆಸಿ ಆಕೆಯ ಮುಖವನ್ನು ಅವಲೋಕಿಸಿ ಆ ನಂದನೆಯ ಅಭಿಪ್ರಾಯವನ್ನು ತಿಳಿದು ಮುಂದಿನ ಪ್ರಯತ್ನವನ್ನು ಮಾಡೋಣ. ತರಿಸಿಕೊಡೋಣ ಸುಂದರೇ. ಪ್ರಾಣೇಶ್ವರ, ಅಹೋ ಕಾಂತ, ಈ ಚಿತ್ರಪಟವನ್ನು ತರಿಸುವುದೆಂದು ಹೇಳಿದೆಯಾ? ತರಿಸಿಕೊಡೋಣ ಸುಂದರೇ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪೃಥ್ವಿ ಅಹೋ ಪ್ರಾಣಕಾಂತ, ಪ್ರಾಣಕಾಂತೆ, ಆದಷ್ಟು ಬೇಗ ದೂತನಂ ಕರೆಸಿ ಪೃಥ್ವಿ ಫಲಕದ ರಾಜಪುತ್ರರ ಚಿತ್ರಪಟಗಳನ್ನು ತರಿಸು. ತರಿಸಿಕೊಡೋಣ ಸುಂದರೇ. ತರಿಸಿದ ಚಿತ್ರಪಟಗಳನ್ನ ಮಗಳಾದ ರತಿದೇವಿಗೆ ತೋರಿಸು. ತೋರಿಸೋಣ ಸುಂದರೇ. ತೋರಿಸಿದ ನಂತರ ಯಾವುದಾದ್ರೂ ಒಂದು ವರನನ್ನು ನೋಡಿ ಅವಳು ಏನಾದರೂ ಇಷ್ಟಪಟ್ಟಿದ್ದ ನಿಜವಾದರೆ ಅವಳು ಮೆಚ್ಚಿದ ವರನೊಂದಿಗೆ ಮದುವೆಯನ್ನು ಮಾಡಿ ಮಗಳ ಸಂತೋಷವನ್ನು ನೋಡೋಣ ಕಾಂತ ಶ್ರೀಮಂತ. ಹಾಗೇ ಎನ್ನ ಪಟ್ಟದರಸಿಯಾದ ಕಮಲಗಂಗೆ, ನೀನಾದ ವಚನ ಕೇಳಿ ಎನ್ನ ಮನಸ್ಸಿನ ಅರಿಸ ಉಂಟಾಯಿತ. ಹಾಗೇ ರಮಣೀಯ, ಅದು ಯಾವತ್ತೆಂದರೆ ಹೋಳಿಗೆ
ತಂದೆ ಮಗಳೇ ಹೇಳುವುದು ಕೇಳು. ಅದೇನು ಚೆನ್ನಾಗಿ ಪುತ್ರಿ ಎನ್ನ ನುಡಿ ಕರೆತಿರುವ, ಎನ್ನ ನುಡಿ ಕರೆತಿರುವ ಕಾರಣವೇನು ಕಾರಣವೇನು ಎನ್ನ ಪಗಡೆಯನ್ನು ಆಡುತ್ತಿರುವ ಸಮಯದಲ್ಲಿ ತಂದೆ ನಿಮ್ಮಯ ದೂತರನ್ನು ಸಹಿಸಿ ಎಲ್ಲನ್ನು ಕರೆಸಿದ ಕಾರಣವೇನು ತಂದೆ? ನೀನು ಕರೆದ ತಕ್ಷಣವೇ ನಾನು ಓಡೋಡಿ ಬಂದೆ, ನಿನ್ನ ಮುಂದೆ ನಿಂತೆ. ವಿಷಯವನ್ನು ತಿಳಿಸಿರಿ ಎನ್ನ ಮುಂದೆ. ಎನ್ನ ಮತ್ತು ಅರಗಿರಿಯಾದ ರತಿದೇವಿ ಇಷ್ಟ ಪಡೆಯ ಮೇಲೆ ಕೊಡು. ನಿನ್ನ ನೂತನವಾದ ಮಾತುಗಳನ್ನು ಕೇಳಿ ಎನ್ನ ಮನಕ್ಕೆ ಬಹು ಆನಂದವಾಯಿತು. ಅಮ್ಮ ಮಗಳೇ, ಈ ಹೊತ್ತಿನ ದಿವಸ ದೂತನ ಮುಖದಿಂದ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಏನು ಅಪ್ಪಯ್ಯ? ನಿನ್ನ ಪಡೆದ ಜನನಿಯಾದ ಕಮಲ ಗಂಧಿಯು ಈ ಸಭೆಯಲ್ಲಿ ಅದೇನು ಅಪ್ಪಯ್ಯ? ಮಗಳಿಗೆ 12 ವರ್ಷ ನೀರುತ್ತ ಬಂದನೋ ಆದ ಕಾರಣ ಸುಂದರನನ್ನು ತಂದು ಚಂದದಿಂದ ರಂಗ ಮಾಡಿಕೊಡು ಎಂದು ಹೇಳುವಷ್ಟಕ್ಕೆ ಕಕ್ಕರದಿಂದ ಕರೆಸಿದ ಮಗಳೇ, ಇದಕ್ಕೆ ಉತ್ತರವೇ ಹೇಳು. ಅಪ್ಪಯ್ಯ ತಂದೆ, ಅದು ಯಾತಕ್ಕೆಂದರೆ ಯಾತಕ್ಕೆ ತಂದೆ? ಪ್ರಾಯಕ್ಕೆ ಬಂದ ನಂತರ ಮಕ್ಕಳ ಇಚ್ಛೆಯಂತೆ ತಂದೆ ತಾಯಿಗಳ ಲೆಕ್ಕ ಮಾಡಿಕೊಡಬೇಕು ಎಂಬುದು ರಾಜಧರ್ಮ ಇದೆ. ಆದ ಕಾರಣ ನಿನ್ನ ಮನದೊಳಗೆ ಏನಿರುವುದು ನನ್ನದೇ. ಆಹೋ ಅಪ್ಪಯ್ಯ, ಮಗಳೇ, ಇದಕ್ಕೆ ಎನ್ನ ಅಭಿಪ್ರಾಯವನ್ನು ಕೇಳಿಯಾ ತಂದೆ? ಹೌದು ಮಗಳೇ. ತಂದೆ, ರತಿದೇವಿ, ನಾನು ನಿನ್ನ ಮಗಳಲ್ಲವೇ? ಇಲ್ಲ ಒಂದವರೇ ಯಾರಮ್ಮಯ್ಯ? ಮತ್ತೆ ನಿನ್ನ ಮಾತಿಗೆ ಪ್ರತಿ ಉತ್ತರ ನಾನು ನೀಡಿದ್ದುಂಟೆ ಅಪ್ಪಯ್ಯ? ಅದು ಎಂದಿಗೂ ಸಾಧ್ಯವಿಲ್ಲ ಮಗಳೇ. ಇಲ್ಲವಲ್ಲ? ಹೌದು ಅಮ್ಮಯ್ಯ. ಮತ್ತೆ ಈ ವಿಚಾರ ನನ್ನನ್ನು ಏಕೆ ಕೇಳಬೇಕು ತಂದೆ? ನಿನ್ನನ್ನು ಕೇಳುವುದು ಧರ್ಮವಲ್ಲವೇ ಅಮ್ಮಯ್ಯ? ಹೌದಲ್ಲವೇ? ಹೌದು ಮಗಳೇ. ತಂದೆ, ರವಿದೇವಿ, ಅಪ್ಪಯ್ಯ, ಅಮ್ಮಯ್ಯ,
ಅಮ್ಮಯ್ಯ, ರಾಜಪುತ್ರರ ಚಿತ್ರಪಟಗಳನ್ನು ನೀನು ಬರಲಲ್ಲಿ ತರಿಸಿಕೊಟ್ಟರೆ ಕಳಿಸಿಕೊಟ್ಟರೆ ಅಪ್ಪಯ್ಯ ಮಗಳೇ, ಅದರಲ್ಲಿ ನನಗೆ ಯಾವವರ ಮೆಚ್ಚುಗೆ ಆಗುವನು ಅವನೊಂದಿಗೆ ಎನ್ನ ಲಗ್ನವನ್ನು ಮಾಡಿಕೊಡು ಜನಕ ಜಗದ್ವಿಖ್ಯಾತಿ ಕಾರ್ತಿಕನಕ. ಹೌದು ಎನ್ನ ಮಗಳಾದ ಅರ್ಜುನೇವಿ, ನಿನ್ನ ಮನವಿದ್ಯೆಯಂತೆ ಈ ಕ್ಷಣದಿ ದೂತನನ್ನು ಕಳುಹಿಸಿ ಅನೇಕ ರಾಜಪುತ್ರರ ಚಿತ್ರಪಟಗಳನ್ನು ತರಿಸಿಬಿಡುವೆ. ಅದರಲ್ಲಿ ನಿನ್ನ ಮನಸ್ಸಿಗೆ ಸರಿಯಾದ ಚಿತ್ರ, ಅವುಗಳಲ್ಲಿ ನಿನ್ನ ಮನಸ್ಸಿಗೆ ಸಮ್ಮತವಾದ ಪುರುಷರನ್ನು ತೋರಿಸು. ಮಹಾವೈಭವದಿಂದ ಮನೆಯ ಮುಂದೆ ರಕ್ತ ಮಾಡಿಕೊಳ್ಳುತ್ತೇನೆ ಕಮಲವೇನೆ. ತಂದೆ, ಅಮ್ಮಯ್ಯ, ಎನ್ನ ಮನದ ಯೋಚನೆಯನ್ನು ಬಿಡು ಎಂದು ಹೇಳಿದೆಯಾ? ಹೌದು ಮಗಳೇ. ಅಪ್ಪಯ್ಯ, ಆದರೂ ಎನ್ನ ಮನದಲ್ಲಿ ಇನ್ನೊಂದು ಮಾತಿರುವುದು ತಂದೆ. ಅದು ಏನಿರುವುದು ಅಮ್ಮಯ್ಯ? ಅದೇನಿರುವುದು ಎಂದು ಕೇಳಿದೆಯಾ? ಹೌದು ಮಗಳೇ. ತಂದೆ, ನನ್ನ ಮಾತಿಗೆ ನಿನ್ನ ಮಾತು ಸಮ್ಮತ ಇರುವುದಲ್ಲವೇ ಅಪ್ಪಯ್ಯ? ಹೌದು ಮಗಳೇ. ನಾನು ಯಾವ ವರವನ್ನು ನೋಡುವೆನೋ ಅವನೊಂದಿಗೆ ಇನ್ನ ಲಗ್ನವನ್ನು ಮಾಡಿಕೊಡಬೇಕು ನೀನು. ಮಾಡಿಕೊಡುವನು ಮಗಳೇ. ತಂದೆ, ರತಿದೇವಿ, ಮಾತು ಕೊಟ್ಟಿರುವೆ, ಮಾತು ತಪ್ಪಿ ನಡೆಯಬಾರ. ನೀನು ಒಪ್ಪವರನ್ನು ತಂದ ಲೆಕ್ಕ ಮಾಡಿಕೊಡುವನು ಅಮ್ಮಯ್ಯ. ಅಪ್ಪಯ್ಯ, ರತಿದೇವಿ, ನಿನ್ನ ಮಾತು ಕೇಳಿ ನನಗೆ ಬಹಳ ಆನಂದವಾಯಿತು ತಂದೆ. ಆಗಲೇಬೇಕು ಮಗಳೇ. ಅವರಲ್ಲದೆ ಹೌದು ಮಗಳೇ. ಮರೆಯುವ ಮೆರೆಯುವ ಮಾತು ಕೊಟ್ಟಿರುವೆ, ಮಾತು ತಪ್ಪಿ